15 ವರ್ಷ ಈ ವಯಸ್ಸಿನಲ್ಲಿ ಬಹುತೇಕ ಮಕ್ಕಳು ಶಾಲೆ, ಆಟ, ಪರೀಕ್ಷೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಇದೇ ವಯಸ್ಸಿನಲ್ಲಿ ಒಬ್ಬ ಹುಡುಗ IPL ಎನ್ನುವಂತಹ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ವೇದಿಕೆಯಲ್ಲಿ ಇತಿಹಾಸವನ್ನ ಬರೆದಿದ್ದಾನೆ. ರನ್ಗಳ ಸುರಿಮಳೆ ಸುರಿಸಿ ಆರೆಂಜ್ ಕ್ಯಾಪ್ ಗೆದ್ದಿದ್ದಾನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡು ಇದೀಗ ಭಾರತದ ಕ್ರಿಕೆಟ್ನ ಮುಂದಿನ ಸೂಪರ್ ಸ್ಟಾರ್ ಅಂತ ಹೇಳಿ ಗುರುತಿಸಿಕೊಳ್ತಾ ಇರುವಂತಹ ಈ ಒಂದು ಯುವ ಆಟಗಾರನೇ ವೈಭವ್ ಸೂರ್ಯವಂಶಿ. ಸಿಕ್ಸರ್ಗಳ ರಹಸ್ಯ ಏನು ಅನ್ನುವಂತ ಒಂದು ಪ್ರಶ್ನೆಗೆ ವೈಭವ್ ಕೊಟ್ಟಿರುವಂತಹ ಉತ್ತರ ಇದೀಗ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರವಾಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಒಂದೇ ಸೀಸನ್ ನಲ್ಲಿ 5 ಪ್ರಶಸ್ತಿ, IPL ನಲ್ಲಿ ಹೊಸ ಇತಿಹಾಸ, ಸಿಕ್ಸರ್ಗಳ ಮಳೆ, ದಾಖಲೆಗಳ ಬೆನ್ನಟ್ಟಿದ ಯುವ ಬ್ಯಾಟರ್, ಭವಿಷ್ಯದ ಟೀಮ್ ಇಂಡಿಯಾ ಸ್ಟಾರ್, ಭರವಸೆ ಮೂಡಿಸಿದ ವೈಭವ್ ಸೂರ್ಯವಂಶಿ. 776 ರನ್ಗಳ ಸ್ಫೋಟ, ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡ ಯುವ ದಾಂಡಿಗ. ಹೌದು ವೀಕ್ಷಕರೇ, IPL ಸೀಸನ್ 19 ಈ ಟೂರ್ನಿ ಮುಗಿದ್ರೂ ಅಭಿಮಾನಿಗಳ ಮನಸ್ಸಿನಲ್ಲಿ ಇನ್ನೂ ಒಂದು ಹೆಸರು ಜೋರಾಗಿ ಕೇಳಿಸ್ತಿದೆ. ಅದೇ ವೈಭವ್ ಸೂರ್ಯವಂಶಿ. ರಾಜಸ್ಥಾನ್ ರಾಯಲ್ಸ್ ತಂಡದ ಈ ಯುವ ದಾಂಡಿಗ ಕೇವಲ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದಿಲ್ಲ, ತನ್ನ ಪ್ರತಿಭೆಯಿಂದಲೇ ಇಡೀ ಕ್ರಿಕೆಟ್ ಜಗತ್ತನ್ನ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಇನ್ನು ಈ ಬಾರಿ ಆಡಿದ 16 ಇನ್ನಿಂಗ್ಸ್ಗಳಲ್ಲಿ ಬರೋಬ್ಬರಿ 776 ರನ್ ಕಳೆ ಹಾಕಿದ್ದ ವೈಭವ್ ಟೂರ್ನಿಯ ರನ್ ಸರ್ದಾರನಾಗಿ ಹೊರಹೊಮ್ಮಿದ್ದಾರೆ. ಅಷ್ಟೇ ಅಲ್ಲ, ಆರೆಂಜ್ ಕ್ಯಾಪ್ ಗೆದ್ದಿದ್ದಾರೆ, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ದಾರೆ. ಇನ್ನು ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಆಗಿದ್ದಾರೆ, ಸೂಪರ್ ಸ್ಟ್ರೈಕ್ ಆಫ್ ದಿ ಸೀಸನ್ ಗೌರವವನ್ನು ಸಹ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಸೂಪರ್ ಸಿಕ್ಸರ್ ಆಫ್ ದಿ ಸೀಸನ್ ಪ್ರಶಸ್ತಿಯನ್ನು ಸಹ ತಮ್ಮದಾಗಿಸಿಕೊಂಡಿದ್ದಾರೆ ವೈಭವ್. ಇನ್ನು IPL ಇತಿಹಾಸದಲ್ಲಿ ಒಂದು ಸೀಸನ್ನಲ್ಲಿ 5 ಪ್ರಶಸ್ತಿಗಳನ್ನ ಗೆದ್ದ ಮೊದಲ ಆಟಗಾರ ಎಂಬ ದಾಖಲೆಯನ್ನು ಕೂಡ ವೈಭವ್ ಹೆಸರಿಗೆ ಸೇರಿದೆ. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾಜಿ ಕ್ರಿಕೆಟಿಗ ರವಿಶಾಸ್ತ್ರಿ ಜೊತೆ ಮಾತನಾಡಿದ ವೈಭವ್ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಏನಪ್ಪಾ ಅಂಥದ್ದೇನು ನಡೀತು ಸ್ಟೇಜಲ್ಲಿ ಅಂತ ನೀವು ಕೇಳ್ಬೋದು. ಇಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ಯಶಸ್ಸು ಪಡೆದಿದ್ರು ಅವರ ಮಾತುಗಳಲ್ಲಿ ಮಾತ್ರ ಒಂದು ಚೂರು ಸಹ ಅಹಂಕಾರ ಇರಲಿಲ್ಲ. ಬದಲಿಗೆ ವಿನಯ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಗುರಿ ಕಾಣಿಸ್ತಾ ಇತ್ತು. ವೈಭವ್ ಮಾತನಾಡಿದಂತಹ ಮಾತನ್ನ ಕೇಳೋದಾದ್ರೆ, ಗ್ರೌಂಡ್ ಅಲ್ಲಿ ಬ್ಯಾಟಿಂಗ್ ಮಾಡುವಾಗ ಇಲ್ಲದ ಒತ್ತಡ ಈಗ ಮಾತನಾಡುವಾಗ ಆಗ್ತಾ ಇದೆ ಎಂಬ ವೈಭವ್ ಮಾತುಗಳು ಅವರ ಸರಳ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿತ್ತು. ಇದೇ ವೇಳೆ ರವಿಶಾಸ್ತ್ರಿ ತಮಾಷೆಗಾಗಿ ಕೇಳಿದ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ನಗುವಂತೆ ಮಾಡಿತ್ತು. ಇಷ್ಟು ದೊಡ್ಡ ಸಿಕ್ಸರ್ಗಳನ್ನ ಹೊಡೆಯಲು ಪ್ರತಿದಿನ ಎಷ್ಟು ಲೀಟರ್ ಹಾಲು ಕುಡಿತೀರಿ ಎಂದು ರವಿಶಾಸ್ತ್ರಿ ನಗುತ್ತಲೇ ಪ್ರಶ್ನೆಯನ್ನ ಮಾಡುತ್ತಾರೆ. ಇದಕ್ಕೆ ನಗುತ್ತಲೇ ಉತ್ತರಿಸಿದ ವೈಭವ್, ನಾನು ಸದ್ಯ ಹಾಲನ್ನ ಕುಡಿತಾ ಇಲ್ಲ, ನಾನು ನನ್ನ ಬ್ಯಾಟಿಂಗ್ ಅನ್ನ ನಂಬ್ತೇನೆ. ಚೆಂಡು ನನ್ನ ಝೋನ್ಗೆ ಬಂದ್ರೆ ಯಾವುದೇ ಭಯವಿಲ್ಲದೆ ದೊಡ್ಡ ಹೊಡೆತಕ್ಕೆ ಹೋಗ್ತೇನೆ ಎಂದಿದ್ದಾರೆ ವೈಭವ್. ಇನ್ನು ಈ ಒಂದು ಉತ್ತರವೇ ಸಾಕು ವೈಭವ್ ಯಶಸ್ಸಿನ ರಹಸ್ಯವನ್ನ ಹೇಳ್ತಾ ಇದೆ. ಯಶಸ್ಸು ಕೇವಲ ದೈಹಿಕ ಶಕ್ತಿಯಿಂದ ಬರೋದಲ್ಲ, ಆತ್ಮವಿಶ್ವಾಸ, ನಿರಂತರ ಅಭ್ಯಾಸ ಹಾಗೂ ತಮ್ಮ ಸಾಮರ್ಥ್ಯದ ಮೇಲಿನ ನಂಬಿಕೆಯಿಂದ ಬರುತ್ತದೆ ಎಂಬುದು ಈ ಯುವ ಆಟಗಾರ ಸಾಬೀತು ಮಾಡಿದ್ದಾರೆ. ಇನ್ನು ಇದೇ ವೇಳೆ ಈ ಸೀಸನ್ ಕಲಿಸಿದ ದೊಡ್ಡ ಪಾಠದ ಬಗ್ಗೆ ಮಾತನಾಡಿದಂತಹ ವೈಭವ್, ಪ್ರತಿ ಪಂದ್ಯವನ್ನ ಒಂದೇ ರೀತಿಯಲ್ಲಿ ಆಡಲು ಸಾಧ್ಯವಿಲ್ಲ, ಪರಿಸ್ಥಿತಿಗೆ ತಕ್ಕಂತೆ ಆಟವನ್ನ ಬದಲಾಯಿಸಿಕೊಳ್ಬೇಕು, ಅದೇ ನಿಜವಾದ ಕ್ರಿಕೆಟಿಗನ ಗುಣ ಎಂದು ಹೇಳಿಕೊಂಡಿದ್ದಾರೆ. ಕೇವಲ ಪ್ರತಿಭೆ ಇದ್ರೆ ಸಾಲದು, ಕಲಿಯುವ ಮನಸ್ಸು ಸಹ ಇರಬೇಕು ಅನ್ನೋದು ಈ ಮಾತುಗಳಲ್ಲಿ ತಿಳ್ಕೋಬಹುದು. ಇನ್ನು ತಮ್ಮ ಭವಿಷ್ಯದ ಗುರಿ ಬಗ್ಗೆ ಮಾತನಾಡಿದಂತಹ ವೈಭವ್, ನಾನು ಟೀಮ್ ಇಂಡಿಯಾಗೆ ದೀರ್ಘಕಾಲ ಆಡಬೇಕು, ಅದಕ್ಕಾಗಿ ಫಿಟ್ನೆಸ್ಗಾಗಿ ಹೆಚ್ಚು ಒತ್ತು ನೀಡ್ತಾ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಈ ಮಾತುಗಳು ಕೇವಲ ಕನಸಲ್ಲ, ದೇಶಕ್ಕಾಗಿ ದೊಡ್ಡ ಸಾಧನೆ ಮಾಡುವ ಸಂಕಲ್ಪದ ಪ್ರತಿಬಿಂಬ. ಇದು ವೈಭವ್ ಸೂರ್ಯವಂಶಿ ಕೇವಲ ಒಬ್ಬ ಕ್ರಿಕೆಟಿಗ ಅಲ್ಲ, ಲಕ್ಷಾಂತರ ಯುವಕರಿಗೆ ಪ್ರೇರಣೆ ಅಂತಾನೆ ಹೇಳ್ಬೋದು. ವಯಸ್ಸು ಚಿಕ್ಕದಾದ್ರೂ ಸಹ ಕನಸುಗಳು ಬಹಳ ದೊಡ್ಡದಾಗಿರಬೇಕು ಎಂಬುದನ್ನ ತೋರಿಸಿದ ಉದಾಹರಣೆಗೆ ಈ ವೈಭವ್ ಸೂರ್ಯವಂಶಿ ಸೇರ್ಕೊಳ್ತಾರೆ. ಇಂದು ಭಾರತೀಯ ಕ್ರಿಕೆಟ್ ಲೋಕಕ್ಕೆ ಹೊಸ ತಾರೆಯೇ ಸಿಕ್ಕಂತಾಗಿದೆ.
ಮುಂಬರುವ ದಿನಗಳಲ್ಲಿ ಈ ತಾರೆ ಇನ್ನಷ್ಟು ಪ್ರಕಾಶಮಾನವಾಗಿ ಉಳಿಯಲಿ ಎಂಬುದು ಕೋಟ್ಯಾಂತರ ಭಾರತೀಯರ ಆಶಯವಾಗಿದೆ. 15ನೇ ವಯಸ್ಸಿನಲ್ಲಿ ಐಪಿಎಲ್ ಇತಿಹಾಸ ಬರೆದಂತಹ ವೈಭವ್ ಸೂರ್ಯವಂಶಿ ಪ್ರತಿಭೆ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ರೆ ವಯಸ್ಸು ಎಂದಿಗೂ ಕೂಡ ಅಡ್ಡಿಯಾಗುವುದಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಇಂದು ಐಪಿಎಲ್ ಗೆದ್ದಿದ್ದಾರೆ, ನಾಳೆ ಟೀಂ ಇಂಡಿಯಾದ ಹೆಮ್ಮೆಯ ಆಟಗಾರನಾಗುವ ವಿಶ್ವಾಸವನ್ನ ಮೂಡಿಸಿದ್ದಾರೆ. ಭವಿಷ್ಯದ ಭಾರತದ ಸೂಪರ್ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.